ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಎಣಿಕೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಕುರಿತು ಕಾಂಗ್ರೆಸ್ ಮುಖಂಡ ಹಾಗೂ ವಕೀಲ ಸುಧೀರ್ ಕುಮಾರ್ ಮುರೊಳ್ಳಿ ಅವರು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಚುನಾವಣಾ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಸ್ಟ್ರಾಂಗ್ ರೂಮ್ನಲ್ಲಿ ಇರಿಸಲಾಗಿದ್ದ 20 ಮತ ಪೆಟ್ಟಿಗೆಗಳ ಪೈಕಿ 8ಕ್ಕೂ ಹೆಚ್ಚು ಪೆಟ್ಟಿಗೆಗಳ ಸೀಲ್ ಒಡೆದ ಸ್ಥಿತಿಯಲ್ಲಿ ಇದ್ದವು ಅಥವಾ ಬೀಗಗಳೇ ಇರಲಿಲ್ಲ ಅಂತ ಮುರೊಳ್ಳಿ ಆರೋಪಿಸಿದ್ದಾರೆ. ವಿಶೇಷವಾಗಿ ಪೋಸ್ಟಲ್ ಬ್ಯಾಲೆಟ್ಗಳನ್ನು ಹೊಂದಿದ್ದ 20ನೇ ಸಂಖ್ಯೆಯ ಪೆಟ್ಟಿಗೆಯು ಉಳಿದ 19 ಪೆಟ್ಟಿಗೆಗಳಿಂದ ಭಿನ್ನವಾಗಿತ್ತು ಮತ್ತು ಅದಕ್ಕೆ ಹಾಕಿದ್ದ ಕವರ್ ಕೂಡ ಹೊಸದಾಗಿತ್ತು ಎಂಬುದು ಅವರ ವಾದವಾಗಿದೆ. ಭಾರತದ ಚುನಾವಣಾ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮರು ಎಣಿಕೆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜೇಗೌಡ ಅವರಿಗೆ ಬಂದಿದ್ದ 257 ಮತಗಳನ್ನು ಅಸಿಂಧು ಅಂದರೆ ಇನ್ವ್ಯಾಲಿಡ್ ಅಂತ ಘೋಷಿಸಲಾಗಿದೆ ಎಂದಿರುವ ಅವರು ಜೆಡಿಎಸ್ ಅಭ್ಯರ್ಥಿ ಸುಧಾಕರ್ ಶೆಟ್ಟಿ ಹಾಗೂ ಇತರ ಅಭ್ಯರ್ಥಿಗಳ ಮತಗಳಲ್ಲಿ ಇಂತಹ ಯಾವುದೇ ದೊಡ್ಡ ಮಟ್ಟದ ವ್ಯತ್ಯಾಸ ಕಂಡುಬಂದಿಲ್ಲ ಅಂತ ಅವರು ಹೇಳಿದ್ದಾರೆ. ರಾಜೇಗೌಡ ಅವರ ಮತಗಳನ್ನು ಅಸಿಂಧುಗೊಳಿಸಲು ಡಬಲ್ ಎಂಟ್ರಿ ತಂತ್ರ ಬಳಸಲಾಗಿದೆ ಅಂತ ಮುರೊಳ್ಳಿ ದೂರಿದ್ದಾರೆ. ಬ್ಯಾಲೆಟ್ ಪೇಪರ್ನಲ್ಲಿ ರಾಜೇಗೌಡ ಅವರ ಹೆಸರಿನ ಕೆಳಗೆ ಮತ್ತೊಂದು ಗೆರೆ ಎಳೆಯುವ ಮೂಲಕ ಅದನ್ನ ಮಲ್ಟಿಪಲ್ ಎಂಟ್ರಿ ಅಂತ ತೋರಿಸಿ ಅಸಿಂಧುಗೊಳಿಸಲಾಗಿದೆ ಎಂಬುದು ಅವರ ಪ್ರಮುಖ ಆರೋಪವಾಗಿದೆ. ಈ ಘಟನೆಯು ಅಂದಿನ ಚುನಾವಣಾಧಿಕಾರಿ ವೇದಮೂರ್ತಿ ಅವರ ಬೇಜವಾಬ್ದಾರಿಯಿಂದ ನಡೆದಿದೆ ಅಂತ ಮುರೊಳ್ಳಿ ಕಿಡಿಕಾರಿದ್ದಾರೆ. ಈ ಹಿನ್ನೆಲೆ ಅಂದಿನ ಚುನಾವಣಾಧಿಕಾರಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಅಂತ ಅವರು ಜಿಲ್ಲಾಧಿಕಾರಿಗಳನ್ನ ಒತ್ತಾಯಿಸುವುದಾಗಿ ತಿಳಿಸಿದ್ದಾರೆ. ಪ್ರಸ್ತುತ ಈ ಕ್ಷೇತ್ರದ ಫಲಿತಾಂಶ ಇನ್ನೂ ಅಧಿಕೃತವಾಗಿ ಪ್ರಕಟವಾಗದ ಕಾರಣ ಮುಂದಿನ ಕಾನೂನು ಹೋರಾಟಕ್ಕೆ ಸಿದ್ಧವಿರುವುದಾಗಿ ಅವರು ತಿಳಿಸಿದ್ದಾರೆ. ಆ ಸ್ಟ್ರೋಕ್ಗಳ ವ್ಯತ್ಯಾಸ ಇದೆ, ಅದು ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲಿ ಇನ್ನೊಂದು ಭಾರಿ ಪ್ರಮುಖವಾಗಿ ಗಮನಿಸಬೇಕಾಗಿದೆ ಅಂದರೆ, ಬೆಳಗ್ಗೆ ನೀವು ಮಾಧ್ಯಮದ ಸ್ನೇಹಿತರು ನೋಡಿದ್ರಿ, ನಾವಲ್ಲಿ ಏನು ಸ್ಟ್ರಾಂಗ್ ರೂಮ್ ಅಂತ ಇಟ್ಟಿದ್ರು, ಅಲ್ಲಿ ಸುಮಾರು 20 ಬಾಕ್ಸ್ಗಳು ಚುನಾವಣಾ ಪ್ರಕ್ರಿಯೆಗೆ ಸಂಬಂಧಪಟ್ಟಂತಿತ್ತು. ಆ 20 ಬಾಕ್ಸ್ಗಳಲ್ಲಿ ಹಲವಾರು 8ಕ್ಕಿಂತ ಹೆಚ್ಚು ಬಾಕ್ಸ್ಗಳು ಸೀಲು ಹೋಗಿತ್ತು ಅಥವಾ ಬೀಗನೇ ಇರಲಿಲ್ಲ, ಈ ರೀತಿಯೆಲ್ಲ ಇತ್ತು. ಈಗೇನು 20ನೇ ಬಾಕ್ಸ್ನಲ್ಲಿ ಪೋಸ್ಟಲ್ ಬ್ಯಾಲೆಟ್ಗಳು ಮತ್ತು ರಿಜೆಕ್ಟೆಡ್ ಬ್ಯಾಲೆಟ್ಗಳೇನಿತ್ತು, ಎಲಿಜಿಬಲ್ ಆದಂಥ ಪೋಸ್ಟಲ್ ಬ್ಯಾಲೆಟ್ಗಳು ಮತ್ತು ರಿಜೆಕ್ಟೆಡ್ ಬ್ಯಾಲೆಟು, ಆ ಬ್ಯಾಲೆಟ್ಗಳು ಅದನ್ನು ತೆಗೆದು ನೋಡಿದಾಗ ಆ ಬಾಕ್ಸ್ ಇದೆಯಲ್ಲ, ಉಳಿದ 19 ಬಾಕ್ಸ್ಗಳಿಗಿಂತ ವಿಭಿನ್ನವಾಗಿತ್ತು ಮತ್ತು ಆ ಬಾಕ್ಸಿಗೆ ಹಾಕಿರ್ತಕ್ಕಂಥ ಕವರು ಹೊಸದಾಗಿತ್ತು. ಅಂದರೆ ಉಳಿದ ಕವರ್ಗಳಿಗೆ ಏನೋ ಸೀಲ್ಗಳಿತ್ತಲ್ಲ, ಆ ಸೀಲ್ ಕವರಿಗಿಂತ ಬೇರೆ ಥರದಲ್ಲಿತ್ತು. ಇಲ್ಲಿ ನಮಗೆ ಇರ್ತಕ್ಕಂಥ ಅನುಮಾನ ಬೆಳಗ್ಗೆನೇ ನಾವು ವ್ಯಕ್ತಪಡಿಸಿದ್ದೀವಿ. ಈಗ ರಿಟರ್ನಿಂಗ್ ಆಫೀಸರ್ಸ್ಗಳು ಏನು ಇವತ್ತು ಕೌಂಟ್ ಮಾಡಿದ್ದಾರೆ ಅಬ್ಸರ್ವರ್ ಸಮಕ್ಷಮದಲ್ಲಿ, ಆ ಇನ್ವ್ಯಾಲಿಡ್ ಆಗಿರ್ತಕ್ಕಂಥದ್ದು ಭಾರತದ ಚುನಾವಣಾ ರಾಜಕೀಯ ಇತಿಹಾಸದಲ್ಲಿಯೇ ಮೊದಲ ಘಟನೆ. ಪ್ಲೀಸ್ ನೋಟ್ ಇಟ್. ಭಾರತದ ಚುನಾವಣಾ ರಾಜಕಾರಣದಲ್ಲಿ ಮರು ಎಣಿಕೆ ಪ್ರಕ್ರಿಯೆಯಲ್ಲಿ ನಡೆದಿರ್ತಕ್ಕಂಥ ಮೊದಲ ಘಟನೆ. ಅದೇನು ಅಂದರೆ, ರಾಜೇಗೌಡರಿಗೆ ಬಂದಿದ್ದಂತಹ 257 ಮತಗಳು ಇನ್ವ್ಯಾಲಿಡ್ ಆಗ್ತದೆ. ಇನ್ನೊಬ್ಬರು JDS ಅಭ್ಯರ್ಥಿ ಇದ್ದರು ಸುಧಾಕರ್ ಶೆಟ್ಟರು, ಅವರಿಗೂ ಸ್ವಲ್ಪ ಓಟ್ಗಳು ಬಂದಿತ್ತು, ಅದರೊಳಗೆ ಈ ಪ್ರಮಾಣದಲ್ಲಿ ಇನ್ವ್ಯಾಲಿಡ್ ಆಗೋದಿಲ್ಲ. ಜೀವರಾಜಿಗೆ ಬಂದಿರತಕ್ಕಂಥ ಓಟುಗಳಲ್ಲಿ ಇನ್ವ್ಯಾಲಿಡ್ ಆಗಲ್ಲ. ಇನ್ನು ಬಿಡಿಯಾಗಿ ರಾಜನ್ ಗೌಡ ಅವರಿಗೆ ಮತ್ತು ಕುಸುಮ ಅಂತ ಅವರಿಗೆ ನೋಟ ಅವೆಲ್ಲ ಹಾಗೇ ಇದೆ ಇಂಟ್ಯಾಕ್ಟ್ ಆಗಿ. ಹಾಗಾದರೆ ರಾಜೇಗೌಡರಿಗೆ ಬಿದ್ದಿರ್ತಕ್ಕಂಥ ಈ ಓಟುಗಳು ಮಾತ್ರ ಇನ್ವ್ಯಾಲಿಡ್ ಆಗಿರೋಕ್ಕೆ ಏಕೈಕ ಕಾರಣ ಏನು ಅಂದರೆ ಡಬಲ್ ಎಂಟ್ರಿ ಆಗಿರೋದು. ಇದು ಅಂದರೆ ಡಬಲ್ ಎಂಟ್ರಿ ಮಾಡಿ ಇನ್ವ್ಯಾಲಿಡ್ ಮಾಡೋಕ್ಕೆ ತುಂಬ ಸುಲಭ ಇದೆ. ಏನು, ರಾಜೇಗೌಡರಿಗೆ ಬಂದಿರತಕ್ಕಂಥ ಓಟಿತ್ತಲ್ಲ, ಆ ಓಟಿನ ಕೆಳಗಡೆ ಇನ್ನೊಂದು ಗೆರೆನ ಎಳೆದ್ಬಿಡೋದು ಅಷ್ಟೇ, ಇನ್ನೊಬ್ಬರು ಯಾರೊಬ್ಬರ ಹೆಸರು ಹಿಂಗೆ ಎಳೆದ್ಬಿಡೋದು. ಸೊ ಅದು ಮಲ್ಟಿಪಲ್ ಎಂಟ್ರಿ ಅಂತ ಆಗ್ತದೆ, ಹಾಗಾಗಿ ಅದು ಇನ್ವ್ಯಾಲಿಡ್ ಆಗಿದೆ. ಸೊ ಇವಾಗ ಸುಮಾರು 257 ಓಟ್ಗಳು ಇನ್ವ್ಯಾಲಿಡ್ ಆಗಿವೆ. 257 ಓಟ್ಗಳು ರಾಜೇಗೌಡರಿಗೆ ಬಂದಿರತಕ್ಕಂಥ ಮತಗಳು ಇನ್ವ್ಯಾಲಿಡ್ ಆಗಿದೆ. ಅಂದರೆ ಇದು 2023ರಲ್ಲಿ ಕೌಂಟಿಂಗ್ ಆದಾಗ ಯಾವ BS ಸತೀಶ್ ಅಂತ ಅವರು ಕೊಪ್ಪದ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದರು, ಕೊಪ್ಪದ APMC ಅಧ್ಯಕ್ಷರಾಗಿದ್ದರು, ಈಗ ಹಾಲಿ ಚಿಕ್ಕಮಗಳೂರು DCCಯ ಡೈರೆಕ್ಟರ್ ಆಗಿದ್ದಾರೆ. ಈಗಲೂ ಅವರು BJP ಪಕ್ಷದಲ್ಲೇ ಇದ್ದಾರೆ. ಅವರು ಖುದ್ದು ಅದನ್ನು ಗಮನಿಸಿದ್ದಾರೆ. ಹಾಗಾದರೆ BS ಸತೀಶ್ ಅವರು ಏನೋ ತಪ್ಪು ಮಾಡಿದ್ರು, ಅವ್ರು ಅವತ್ತು ಅಬ್ಸರ್ವ್ ಮಾಡಿರಲಿಲ್ವಾ? RO ತಪ್ಪು ಮಾಡಿದ್ರ? ಯಾರು ತಪ್ಪು ಮಾಡಿದ್ರು ಅಂದರೆ ಇಲ್ಲಿ ತುಂಬ ಸ್ಪಷ್ಟವಾಗಿದೆ. ಚುನಾವಣಾಧಿಕಾರಿ ಯಾರು ಹಿಂದಿನ ಚುನಾವಣಾಧಿಕಾರಿ ಇದ್ರಲ್ಲ ಅಂತ ವೇದಮೂರ್ತಿ, ರಿಟರ್ನಿಂಗ್ ಆಫೀಸರ್ ವೇದಮೂರ್ತಿ ಇದೆಲ್ಲ, ಆತನ ಇರ್ರೆಸ್ಪಾನ್ಸಿಬಿಲಿಟಿ ಇದಕ್ಕೆ ಕಾರಣ ಆಗಿದೆ. ನಾನು ಅದರಿಂದ ತುಂಬ ಸ್ಪಷ್ಟವಾಗಿ ಆಗ್ರಹಿಸ್ತೇನೆ. ಯಾವಾಗ ಈ ರೀತಿಯಾದಂತಹ ಒಂದು ವಿಶೇಷ ಪ್ರಕರಣ ನಡೆದಿದೆ, ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲೆಯ ಚುನಾವಣಾಧಿಕಾರಿಗಳಾಗಿ ಸಂಬಂಧಪಟ್ಟಂತಹ
123 ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಚುನಾವಣಾಧಿಕಾರಿ ಮೇಲೆ ಮತ್ತು ಆ ಸಂದರ್ಭದಲ್ಲಿ ಇದ್ದಂತಹ ಅಧಿಕಾರಿ ವರ್ಗ ಏನಿದ್ದಾರೆ ಅವರುಗಳ ಮೇಲೆ ಪ್ರಕರಣವನ್ನು ದಾಖಲಿಸಬೇಕು. ಪ್ರಕರಣವನ್ನು ದಾಖಲಿಸಿ, ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಿ, ಇದು ಇನ್ನೊಂದು ಕಡೆ ಈ ರೀತಿಯ ಅನ್ಯಾಯ ನಡಿಬಾರ್ದು. ಸುದೈವಶಾತ್ ಇವತ್ತು ಕಾನೂನುಬದ್ಧವಾಗಿ ಅವರು ಇವತ್ತು ರಿಸಲ್ಟನ್ನು ಅನೌನ್ಸ್ ಮಾಡಿಲ್ಲ. ಸೋಫಾರ್ ಶಾಸಕರು ಯಾರಾಗಿದ್ದಾರೆ ಅಂದರೆ ರಾಜೇಗೌಡರೇ ಆಗಿದ್ದಾರೆ, ರಾಜೇಗೌಡರೇ ಶಾಸಕರಾಗಿದ್ದಾರೆ. ಹಾಗಾದ್ರಿಂದ ರಿಸಲ್ಟ್ ಎಟ್ ಟು ಬಿ ಅನೌನ್ಸ್. ಆದ್ದರಿಂದ ನಾವು ಮುಂದಿನ ಕಾನೂನು ಕ್ರಮಗಳನ್ನು ಏನೇನು ಯುಕ್ತವಾದಂಥ ಕಾನೂನು ಅವಕಾಶಗಳಿದೆ ಅವೆಲ್ಲವನ್ನು ನಾವು ಹೋರಾಟವನ್ನು ಮಾಡಲಿಕ್ಕೆ ಬದ್ಧರಾಗಿದ್ದೇವೆ.